ವೃಷಭ ರಾಶಿಯವರೇ, ಓಂ ಜಯಂತಿ, ಮಂಗಳಕಾಳಿ, ಭದ್ರಕಾಳಿ, ಕಪಾಲಿನಿ, ದುರ್ಗಾ, ಕ್ಷಮಾ, ಶಿವದಾತ್ರಿ, ಸ್ವಾಹ, ಸದಾ ನಮೋಸ್ತುತೆ. ಜೈ ಮಹಾಕಾಳಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾಳೆ ಬೆಳಿಗ್ಗೆ 9:56 ನಂತರ ನಿಮ್ಮ ಜೀವನದಲ್ಲಿ ಪೂರ್ತಿ 1 ಲಕ್ಷ ಕೈಗೆ ಸಿಗಲಿದೆ. ಹೌದು, ರಹಸ್ಯವಾಗಿ ಈ ಜಾಗಕ್ಕೆ ಒಂಟಿಯಾಗಿ ಹೋಗಿ ನೋಡಿ ಬನ್ನಿ. ನಾಳೆ ಬೆಳಿಗ್ಗೆ ನಿಮ್ಮ ಜೀವನದಲ್ಲಿ ಇಂತಹ ಪವಾಡ ನಡೆಯಲಿದೆ. ಇದರ ಬಗ್ಗೆ ನೀವು ಎಂದೂ ಕಲ್ಪನೆ ಕೂಡ ಮಾಡಿರಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ನನ್ನ ಸಾಧಕರೇ, ಇಂದಿನ ದಿನ ಬರೀ ಒಂದು ತಾರೀಕು ಮಾತ್ರವಲ್ಲ, ಬದಲಿಗೆ ನಿಮ್ಮ ಜೀವನವನ್ನೇ ಬದಲಿಸುವ ಒಂದು ಸಂಕೇತವಾಗಿದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ತೊಂದರೆಯಲ್ಲಿದ್ದೀರಿ. ಹಣ ನಿಮ್ಮ ಜೀವನದಲ್ಲಿ ಬರುತ್ತಿರಲಿಲ್ಲ, ಸಂಬಂಧಗಳಲ್ಲಿ ದೂರ ಉಂಟಾಗಿತ್ತು, ಕಷ್ಟಪಟ್ಟರೂ ಯಶಸ್ಸು ಸಿಗುತ್ತಿರಲಿಲ್ಲ. ಆದರೆ ಈಗ ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಧನದ ದೇವತೆ ಮಾತಾ ಲಕ್ಷ್ಮೀದೇವಿ ಮತ್ತು ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ನಿಮ್ಮ ಪರಿಶ್ರಮವನ್ನು ನೋಡಿದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ಮತ್ತು ಈಗ ಮುಂದಿನ 48 ಗಂಟೆಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಭಯಂಕರ ಪವಾಡ ನಡೆಯಲಿದೆ. ಅದನ್ನು ನೋಡಿ ನಿಮ್ಮ ಪಾದಗಳ ಕೆಳಗಿನ ಭೂಮಿಯೇ ಸರಿದು ಹೋಗುತ್ತದೆ. ಈಗ ಸಿದ್ಧರಾಗಿ, ಏಕೆಂದರೆ ಮುಂದಿನ 48 ಗಂಟೆಗಳಿಂದ ಗ್ರಹಗಳ ಚಲನೆಯು ನಿಮ್ಮ ಪರವಾಗಿ ಬದಲಾಗಲಿದೆ ಮತ್ತು ನೀವು ಭಗವಂತನಲ್ಲಿ ಏನೇ ಕೇಳಿದರೂ ಎಲ್ಲವನ್ನೂ ಅವರು ನಿಮಗೆ ಕರುಣಿಸಲಿದ್ದಾರೆ. ಹಣ, ಗಾಡಿ, ಬಂಗಲೆ, ಮನೆ, ಉದ್ಯೋಗ, ಶಿಕ್ಷಣ ಅಥವಾ ನಿಮಗೆ ಬೇಕಾದ ಯಾವುದೇ ವಿಷಯವಾಗಲಿ, ಮುಂದಿನ 48 ಗಂಟೆಗಳ ನಂತರ ನೀವು ನಿಮ್ಮ ಮನೆಯೊಳಗೆ ಕುಳಿತು ಈ 5 ಪದಗಳನ್ನು ಹೇಳಿಬಿಡಿ. ನಂತರ ನಿಮ್ಮ ಆಸೆಯನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಿ. ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ಮತ್ತು ಧನದ ದೇವತೆ ಲಕ್ಷ್ಮೀದೇವಿ ನಿಮ್ಮ ಕಷ್ಟಗಳನ್ನು ಮಾತ್ರವಲ್ಲದೆ ನಿಮ್ಮ ಭಾವನೆಗಳನ್ನು ನೋಡಿ ಪ್ರಸನ್ನರಾಗುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾರೆ. ಆದ್ದರಿಂದ ಇಂದು ಮಾತಾ ಲಕ್ಷ್ಮಿಯ ನಿಜವಾದ ಭಕ್ತರು ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದಾರೋ ಅವರು ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಹೊಸ ಜೀವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹರಿ ಶ್ರೀ ವಿಷ್ಣು ಮತ್ತು ಭಗವಾನ್ ಜೈ ಮಾತಾ ಲಕ್ಷ್ಮಿ ಎಂದು ಸದ್ಭಾವದಿಂದ ಬರೆಯಿರಿ. ಇದರಿಂದ ಭೋಲೆನಾಥ್ ಶಿವ ಮತ್ತು ಮಾತಾ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ನೀವು ಹೇಗೆ ಇದ್ದರೂ ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹೇಳಲಾಗುವ 7 ದೊಡ್ಡ ಶುಭ ಸುದ್ದಿಗಳಲ್ಲಿ ಒಂದು ಸುದ್ದಿ ನೇರವಾಗಿ ನಿಮ್ಮ ಧನ, ಭಾಗ್ಯ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಒಂದು ವೇಳೆ ನೀವು ಈ ಅವಕಾಶವನ್ನು ಗುರುತಿಸಿದರೆ ಮುಂಬರುವ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವಂತಹ ಬದಲಾವಣೆ ಆಗಲಿದೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ಶನಿದೇವನು ನಿಮ್ಮ ರಾಶಿಯ ಮೇಲೆ ವಿಶೇಷ ಕೃಪೆ ತೋರಿಸುತ್ತಿದ್ದಾನೆ ಮತ್ತು ಮಾತಾ ಲಕ್ಷ್ಮಿಯ ಕೃಪೆಯಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುವ ಯೋಗಗಳು ಮೂಡಿಬರುತ್ತಿವೆ. ಯಾರೆಲ್ಲ ಉದ್ಯೋಗದಲ್ಲಿ ಕಷ್ಟಪಡುತ್ತಿದ್ದರೋ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಅವಕಾಶ ಸಿಗಲಿದೆ. ಯಾರ ಮನೆಯಲ್ಲಿ ಸತತವಾಗಿ ಉದ್ವಿಗ್ನತೆ ಇತ್ತೋ ಅಲ್ಲಿ ಈಗ ಸಂತೋಷದ ದಿನಗಳು ಬರಲಿವೆ. ಆದರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ. ನೀವು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ, ಆದರೆ ಬದಲಿಗೆ ನಿಮಗೆ ಸಿಕ್ಕಿದ್ದು ದುಃಖ, ನೋವು ಮತ್ತು ಜನರ ಚುಚ್ಚುಮಾತುಗಳು. ಈಗ ಆ ಸಮಯ ಕಳೆದು ಹೋಗಿದೆ. ಹೊಸ ಸಮಯದ ಆರಂಭವಾಗಿದೆ. ಇವತ್ತಿನ ರಾತ್ರಿ ಕಳೆದ ನಂತರ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಸಿಗದಂತಹ ಅದ್ಭುತ ಯೋಗ ಕೂಡಿ ಬರಲಿದೆ. ಕೆಲವರಿಗೆ ಇದ್ದಕ್ಕಿದ್ದಂತೆ ಧನಲಾಭ, ಶುಭ ಸುದ್ದಿ, ಹೊಸ ಉದ್ಯೋಗ, ಪ್ರೀತಿಯಲ್ಲಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವ, ಮರ್ಯಾದೆ ಸಿಗುವ ಯೋಗಗಳು ಕಾಣಿಸುತ್ತಿವೆ. ಒಂದು ವೇಳೆ ನಿಮ್ಮ ಹೆಸರು ಎಸ್ ಅಥವಾ HR ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಈ ಸಮಯ ನಿಮಗಾಗಿ ಆಗಿದೆ. ಈ ಹೆಸರಿನ ಜನರನ್ನು ಭಗವಾನ್ ಶ್ರೀಹರಿ ವಿಷ್ಣು ಮಹಾರಾಜರು ಮತ್ತು ಮಾತಾ ಧನಲಕ್ಷ್ಮಿ ಶ್ರೀಮಂತರನ್ನಾಗಿ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ. ಮುಂದಿನ 48 ಗಂಟೆಗಳ ಒಳಗೆ ತುಂಬಾ ಶ್ರೀಮಂತರಾಗಲಿದ್ದಾರೆ ಎಂದು ಹೇಳಲಾಗಿದ್ದು, ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅದಕ್ಕಾಗಿ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಬೇಕು ಎಂದು ತಿಳಿಸಲಾಗಿದೆ. ಈ ಕೆಲಸವನ್ನು ಮಾಡದಿದ್ದರೆ ಜೀವನದಲ್ಲಿ ಏನೂ ಕೈಗೆ ಸಿಗುವುದಿಲ್ಲ ಎಂದು ಹೇಳಲಾಗಿದೆ. ಆರಂಭದಲ್ಲಿ ಹೇಳಿದಂತೆ 1 ಲಕ್ಷ ಹೇಗೆ ಸಿಗುತ್ತದೆ ಎಂಬುದನ್ನು ವಿಡಿಯೋದಲ್ಲಿ ವಿವರಿಸಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಲು ತಿಳಿಸಲಾಗಿದೆ. ವಿಡಿಯೋದಲ್ಲಿ ತಿಳಿಸಿರುವ ಪರಿಹಾರವನ್ನು ಮಾಡಿದರೆ ಅದೃಷ್ಟವು ಹಣ ಮತ್ತು ಯಶಸ್ಸನ್ನು ತನ್ನತ್ತ ಸೆಳೆಯಲು ಆರಂಭಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಜೈ ಶ್ರೀ ಶನಿದೇವ ಎಂದು 7 ಬಾರಿ ಕಮೆಂಟ್ ಮಾಡಿ ಎಂದು ತಿಳಿಸಲಾಗಿದೆ. ಈಗ ವೃಷಭ ರಾಶಿಯವರಿಗೆ ಸಿಗಲಿರುವ ಮೊದಲ ಶುಭ ಸುದ್ದಿ ಹಣಕ್ಕೆ ಸಂಬಂಧಿಸಿದೆ.
ಕಳೆದ ಕೆಲವು ತಿಂಗಳುಗಳಿಂದ ಹಣದ ವಿಷಯದಲ್ಲಿ ತೊಂದರೆ, ಅಶುಭ ಅನುಭವಿಸುತ್ತಿದ್ದವರಿಗೆ ಎಲ್ಲಾದರೂ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡುವವರಿಗೆ ದೊಡ್ಡ ಆರ್ಡರ್ ಸಿಗಬಹುದು ಮತ್ತು ಉದ್ಯೋಗಗಳಿಗೆ ಬೋನಸ್ ಅಥವಾ ಹೊಸ ಆದಾಯದ ಹಾದಿ ಕಾಣಿಸಬಹುದು. ಎರಡನೆಯ ಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು. ಫೋನ್ ಕಾಲ್, ಇಂಟರ್ವ್ಯೂ ಅಥವಾ ಪರಿಚಯಸ್ಥರ ಮೂಲಕ ಉತ್ತಮ ಅವಕಾಶ ದೊರೆಯಬಹುದು. ಆಫೀಸ್ನಲ್ಲಿ ಗೌರವ ಹೆಚ್ಚಾಗಬಹುದು. ವಿರೋಧಿಗಳು ಶಾಂತರಾಗಬಹುದು ಹಾಗೂ ಪ್ರಮೋಷನ್ ಆಗುವ ಸೂಚನೆಗಳು ಕಾಣಿಸಬಹುದು. ಕಷ್ಟಪಟ್ಟು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರಿಗೆ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗಿದೆ. ಮೂರನೆಯ ಶುಭ ಸುದ್ದಿ ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದೆ. ಸಂಬಂಧಗಳಲ್ಲಿ ಇದ್ದ ದೂರುಗಳು ಕಡಿಮೆಯಾಗಬಹುದು. ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗಬಹುದು. ಒಂಟಿಯಾಗಿರುವವರ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಬರಬಹುದು. ಮನೆಯಲ್ಲಿ ಮದುವೆಯ ಮಾತುಕತೆ ಕೂಡ ಪಕ್ಕಾ ಆಗಬಹುದು. ನಾಲ್ಕನೆಯ ಶುಭ ಸುದ್ದಿ ನಿಂತು ಹೋಗಿದ್ದ ಕೆಲಸಗಳಿಗೆ ಸಂಬಂಧಿಸಿದೆ. ಪದೇ ಪದೇ ಅಡಚಣೆಯಾಗುತ್ತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ, ಜಮೀನು, ಪ್ರಾಪರ್ಟಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನೆಮ್ಮದಿ ಸಿಗಬಹುದು. ಬಹಳ ದಿನಗಳಿಂದ ಇದ್ದ ತೊಂದರೆಗಳು ಕಡಿಮೆಯಾಗಬಹುದು. ಮುಂದಿನ 48 ಗಂಟೆಗಳ ನಂತರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸಲು ಆರಂಭಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಈಗ ಸಿದ್ಧರಾಗಿ ಮತ್ತು ನಿಮ್ಮ ಜೀವನದಲ್ಲಿ ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿ ನೋಡಿ. ಐದನೆಯ ಸಂಖ್ಯೆಯ ಶುಭ ಸುದ್ದಿ ಏನೆಂದರೆ ಸಮಾಜದಲ್ಲಿ ಗೌರವ, ಮರ್ಯಾದೆ ಸಿಗಲಿದೆ. ವೃಷಭ ರಾಶಿಯ ಜನರು ತಮ್ಮ ಗುರುತನ್ನು ಹೆಚ್ಚಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡುತ್ತಾರೆ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ. ಆದರೆ ಜನ ಇವರನ್ನು ಹೊಗಳುವುದಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ. ಮುಂದಿನ 48 ಗಂಟೆಗಳ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಜನ ನಿಮ್ಮ ಮಾತನ್ನು ಕೇಳುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಯಾವ ಜನ ನಿಮ್ಮನ್ನು ದೌರ್ಬಲ್ಯ ಎಂದು ಭಾವಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ಆದ್ದರಿಂದ ಈಗ ಶಾಂತವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ದಿನಚರ್ಯೆಯನ್ನು ಆನಂದಮಯವಾಗಿ ಕಳೆಯಿರಿ. ಏಕೆಂದರೆ ಯೋಚನೆ ಮಾಡಿ ಮಾಡಿ ನೀವು ಈಗಾಗಲೇ ಬಹಳಷ್ಟು ಸಮಯ ಕಳೆದು ಬಿಟ್ಟಿದ್ದೀರಿ. ಈಗ ನೀವು ಎಷ್ಟು ಹೆಚ್ಚು ಕೆಟ್ಟದಾಗಿ ಯೋಚಿಸುತ್ತೀರೋ ಅಷ್ಟೇ ಹೆಚ್ಚು ನಿಮಗೆ ಕೆಟ್ಟದಾಗುತ್ತದೆ. ಆದ್ದರಿಂದ ಎಲ್ಲಕ್ಕಿಂತ ಉತ್ತಮವಾದದ್ದನ್ನು ಯೋಚಿಸಿ ಮತ್ತು ಸಕಾರಾತ್ಮಕವಾಗಿ ಇರಲು ಪ್ರಯತ್ನಿಸಿ. ಆಗಲೇ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿದೆ. ಯಾವ ವ್ಯಕ್ತಿ ಸಮಯ ಇರುವಾಗಲೇ ಎಚ್ಚೆತ್ತುಕೊಳ್ಳುತ್ತಾನೋ, ಈ ಪರಿಹಾರವನ್ನು ಮಾಡಿಕೊಳ್ಳುತ್ತಾನೋ ಮತ್ತು ಈ ಮಂತ್ರವನ್ನು ಪಠಿಸುತ್ತಾನೋ ಅವನ ಕೈಗೆ ಪೂರ್ತಿ 50 ಲಕ್ಷ ಸಿಗಲಿದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ನೋವು, ನಿಮ್ಮಿಂದಲೇ, ಜನರಿಂದಲೇ ನಿಮಗೆ ಸಿಕ್ಕ ಮೋಸ, ಕೆಲಸದಲ್ಲಿ ಎದುರಾದ ಅಡೆತಡೆಗಳು, ಹಣದ ತೊಂದರೆ ಮತ್ತು ಕನಸಿನ ಬೇಸರ. ಆದರೆ ಸಮಯ ತನ್ನ ದಿಕ್ಕನ್ನು ಬದಲಾಯಿಸುವ ಮುನ್ನವೇ ಇವೆಲ್ಲವನ್ನು ನಿಮ್ಮ ಜೀವನವನ್ನು ದೊಡ್ಡ ಸಂಕಷ್ಟಕ್ಕೆ ತಳ್ಳಿದರೂ ಇವುಗಳನ್ನು ನೋಡಿದ ನಂತರವೂ ನಿಮ್ಮವರು ನಿಮ್ಮನ್ನು ಕೈ ಹಿಡಿಯಲಿಲ್ಲ. ಇದನ್ನೇ ಯೋಚಿಸುತ್ತಾ ಕೊನೆಯವರೆಗೂ ನಮ್ಮ ಸಮಯ ಯಾವಾಗ ಬರುತ್ತದೆ ಎಂದು ನೀವು ಸಮಯವನ್ನು ವ್ಯರ್ಥ ಮಾಡುತ್ತಾ ಹೋದಿರಿ. ದಿನಾಲೂ ಭಗವಾನ್ ಶಿವನ ಮುಂದೆ, ಸಾಕ್ಷಾತ್ ಹನುಮಂತನ ಮುಂದೆ ಕುಳಿತುಕೊಂಡು, ಪ್ರಭು, ಕೊನೆಗೂ ನಾವು ನಮ್ಮ ಜೀವನದಲ್ಲಿ ಅಂತಹದ್ದೇನು ತಪ್ಪು ಕೆಲಸ ಮಾಡಿದ್ದೇವೆ, ಅಂತಹ ಯಾವ ದೊಡ್ಡ ಪಾಪ ಮಾಡಿದ್ದೇವೆ, ಅದಕ್ಕಾಗಿ ನೀವು ಈ ಶಿಕ್ಷೆಯನ್ನು ನಮಗೆ ಈ ಜನ್ಮದಲ್ಲಿ ನೀಡುತ್ತಿದ್ದೀರಿ ಎಂದು ಕೇಳುತ್ತಿದ್ದೀರಿ. ಪ್ರತಿದಿನ ನಿಮ್ಮ ಕನಸುಗಳ ಸಮಸ್ಯೆ, ಮನೆಯ ತೊಂದರೆ ಮತ್ತು ನಾಳೆ ಏನಾಗಬಹುದು ಎಂಬ ಚಿಂತೆಯಲ್ಲಿ ಯೋಚಿಸಿ ಯೋಚಿಸಿ ನಿಮ್ಮ ಹಗಲು ರಾತ್ರಿಯ ಸಮಯವನ್ನು ಹೀಗೆ ಕಳೆಯುತ್ತಿದ್ದೀರಿ. ಮನಸ್ಸಿನ ಆತಂಕ ನಿಮ್ಮನ್ನು ಕಾಡುತ್ತಿದೆ ಮತ್ತು ನೆಮ್ಮದಿಯ ನಿದ್ದೆ ಮಾಡಲು ಬಿಡುತ್ತಿಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬಹಳಷ್ಟು ನೋವನ್ನು ಅನುಭವಿಸುತ್ತಿದ್ದೀರಿ. ಜನರಿಂದ ಮೋಸ ಹೋಗುವುದು, ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು, ಹಣದ ಚಿಂತೆ, ಮನಸ್ಸಿನ ಆತಂಕ. ಆದರೆ ಈಗ ಸಮಯವು ಬದಲಾಗಲಿದೆ. ಗಾಬರಿಯಾಗುವ ಅಗತ್ಯವಿಲ್ಲ. ಏಕೆಂದರೆ ಶನಿದೇವ ಮತ್ತು ಗುರುಗ್ರಹದ ವಿಶೇಷ ದೃಷ್ಟಿಯಿಂದ ನಿಮ್ಮ ಭಾಗ್ಯದ ಸ್ಥಾನವನ್ನು ಸಕ್ರಿಯಗೊಳಿಸಲು ಒಂದು ಬಹಳ ದೊಡ್ಡ ಅವಕಾಶ ಸಿಗಲಿದೆ. ಸರಿಯಾಗಿ ಇಂದು ಸಂಜೆ 4:56 ನಂತರ ಒಂದು ವೇಳೆ ನೀವು ಇದನ್ನು ಗುರುತಿಸಲು ಸ್ವಲ್ಪವೇ ತಪ್ಪು ಮಾಡಿದರೂ ಸಹ ಭಗವಂತನು ನಿಮಗೆ ಏನನ್ನೂ ನೀಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಂದು ನಿಮ್ಮ ಜೀವನದ ಪಾಲಿಗೆ ಗೋಲ್ಡನ್ ಸಮಯ, ಸುವರ್ಣ ಕಾಲ ಆರಂಭವಾಗಲಿದೆ ಎಂದು ತಿಳಿದುಕೊಳ್ಳಿ. ಇದೇ ಕಾರಣಕ್ಕಾಗಿ ಜುಲೈ ತಿಂಗಳಿನಲ್ಲಿ ನಿಮಗೆ ಭಗವಾನ್ ಶ್ರೀ ಶನಿದೇವ ಮತ್ತು ಮಾತಾ ಧನಲಕ್ಷ್ಮಿಯ ಕಡೆಯಿಂದ ನಿಮ್ಮ ಮುಂದೆ ಈ ವಿಡಿಯೋ ಬಂದು ತಲುಪಿದೆ. ನಿಮಗೆ ಈ ವಿಡಿಯೋದಲ್ಲಿ ನಾವು ಒಂದು ರಹಸ್ಯಮಯವಾದ ಜಾಗದ ಬಗ್ಗೆ ತಿಳಿಸಲಿದ್ದೇವೆ. ಒಂದು ಇಂತಹ ಮಂತ್ರದ ಬಗ್ಗೆ ಹೇಳಲಿದ್ದೇವೆ. ಅದನ್ನು ಪಠಿಸಿದ ನಂತರ ಮತ್ತು ಈ ಜಾಗಕ್ಕೆ ಹೋದ ನಂತರ ನಿಮಗೆ ಸಿಗುವ ವಸ್ತುಗಳನ್ನು ನೋಡಿ ನೀವು ಸ್ವತಃ ಕಣ್ಣೀರಿಡುತ್ತೀರಿ ಮತ್ತು ಭಗವಂತನಿಗೆ ಧನ್ಯವಾದ ಅರ್ಪಿಸುತ್ತೀರಿ. ಧನ್ಯೋಸ್ಮಿ ಪ್ರಭು, ನಾವು ನಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಶುಭ ಸುದ್ದಿ ನಮಗೆ ಸಿಗಬಹುದು ಎಂದು ಯೋಚಿಸಿರಲೇ ಇಲ್ಲ ಎಂದು ಕೃತಜ್ಞತೆ ಸಲ್ಲಿಸುತ್ತೀರಿ. ಆದ್ದರಿಂದ ಇಂದು ಎಲ್ಲಕ್ಕಿಂತ ಮೊದಲು ಮಹಾದೇವನ ನಿಜವಾದ ಭಕ್ತರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು
ಖಂಡಿತವಾಗಿ ಬರೆಯಿರಿ. ಹಾಗೆ ಓಂ ನಮಃ ಶಿವಾಯ, ಜೈ ಮಾತಾ ಧನಲಕ್ಷ್ಮಿ ಎಂದು ಸದ್ಭಾವನೆಯಿಂದ ಬರೆಯಿರಿ. ಇದರಿಂದ ಭೋಲೆನಾಥ ಬಾಬಾ ಮತ್ತು ಮಾತಾ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಹಾಗಾದರೆ ನನ್ನ ಸಾಧಕರೇ, ಇಂದಿನ ಈ ವಿಶೇಷ ಭವಿಷ್ಯವಾಣಿಯಲ್ಲಿ ನಾನು ನಿಮಗೆ ಆ ವಿಷಯವನ್ನು ತಿಳಿಸಲಿದ್ದೇನೆ. ಅದೇನೆಂದರೆ, ಯಾವ ಶುಭ ಸಂಕೇತ ನಿಮಗೆ ಸಿಗಲಿದೆ, ಯಾವ ವ್ಯಕ್ತಿ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾನೆ, ಮನೆಯ ಯಾವ ಮೂಲೆಯಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗಲಿದೆ ಮತ್ತು ಕೊನೆಗೆ ಏಕೆ ಹೇಳಲಾಗುತ್ತಿದೆ ಎಂದರೆ ಕಿಟಕಿ ಮತ್ತು ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ ಎಂದು. ಇದರ ಹಿಂದಿನ ರಹಸ್ಯ ಏನು? ಈ ವಿಷಯವನ್ನು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಆದ್ದರಿಂದ ಇಂದು ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ, ಏಕೆಂದರೆ ನಾನು ತಿಳಿಸಲಿರುವ ಈ ಪರಿಹಾರವನ್ನು ಒಂದು ವೇಳೆ ನೀವು ಮಾಡಿಕೊಂಡರೆ ಅದನ್ನು ಮಾಡಿದ ನಂತರ ಸಿಲುಕಿಕೊಂಡಿದ್ದ ಹಣ ವಾಪಸ್ ಸಿಗುತ್ತದೆ, ಮುರಿದು ಹೋಗಿದ್ದ ಸಂಬಂಧಗಳು ಸರಿಹೋಗುತ್ತವೆ ಮತ್ತು ಮುಚ್ಚಿಹೋಗಿದ್ದ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಆದರೆ ಈ ಪರಿಹಾರವನ್ನು ಪ್ರತಿಯೊಬ್ಬರೂ ತಿಳಿಸಬಾರದು. ಕೇವಲ ಯಾರಿಗೆ ಈ ಪರಿಹಾರವನ್ನು ಕೇಳುವ ಯೋಗವಿದೆಯೋ ಅವರಷ್ಟೇ ಇದನ್ನು ಕೇಳಲು ಸಾಧ್ಯ ಮತ್ತು ಈ ಪರಿಹಾರವನ್ನು ಪೂರ್ಣ ವಿಶ್ವಾಸದೊಂದಿಗೆ ಭಗವಂತನನ್ನು ಸಾಕ್ಷಿಯಾಗಿ ತಮ್ಮ ಜೀವನವನ್ನು ಮುಡಿಪಾಗಿಸಲು ಇಟ್ಟವರಷ್ಟೇ ಮಾಡಲು ಸಾಧ್ಯವಾಗುತ್ತದೆ. ಯಾರು ಪ್ರಭುವಿನ ಮುಂದೆ ಪೂರ್ಣ ವಿಶ್ವಾಸದಿಂದ ಇರುತ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಮತ್ತು ಅವರ ಮನದ ಆಸೆಯನ್ನು ಈ ಆಗಸ್ಟ್ ತಿಂಗಳಿನಲ್ಲೇ ಪೂರೈಸುತ್ತಾರೆ. ಅವರು ನಮ್ಮ ಕೆಟ್ಟ ಪರಿಸ್ಥಿತಿಯನ್ನು ಸುಧಾರಿಸುತ್ತಾರೆ ಮತ್ತು ನಮ್ಮ ಖಾಲಿ ಜೋಳಿಗೆಯನ್ನು ತುಂಬಿಸುತ್ತಾರೆ. ಅಂತಹ ಜನ ಮಾತ್ರ ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಬಹಳಷ್ಟು ಜನರಿದ್ದಾರೆ, ಅವರು ವೃಷಭ ರಾಶಿಯವರು, ಈ ವಿಡಿಯೋವನ್ನು ಈಗಿನಿಂದಲೇ ಅರ್ಧಕ್ಕೆ ಬಿಟ್ಟು ಹೊರಟು ಹೋಗುತ್ತಾರೆ. ಆದ್ದರಿಂದ ನನ್ನ ಸಾಧಕರೇ, ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಈಗ ನಾನು ಆ ವಿಷಯವನ್ನು ತಿಳಿಸಲು ಹೊರಟಿದ್ದೇನೆ. ಅದು ಯಾರಿಗೂ ತಿಳಿದಿರುವುದಿಲ್ಲ. ಆದ್ದರಿಂದ ನೋಡುವ ಮುನ್ನ ಮತ್ತು ಕೇಳುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು 51 ಬಾರಿ ಪಠಿಸಿಕೊಳ್ಳಿ. ಏಕೆಂದರೆ ಈ ಮಂತ್ರವನ್ನು ಹೇಳಿದ ನಂತರ ನಿಮ್ಮ ಆತ್ಮ ಮತ್ತು ನಿಮ್ಮ ಇಡೀ ಶರೀರವು ಪವಿತ್ರವಾಗುತ್ತದೆ. ಇದರ ನಂತರ ನೀವು ಪ್ರಭುವಿನಲ್ಲಿ ಏನೇ ಕೇಳಿದರೂ ನಿಮ್ಮ ಪ್ರತಿಯೊಂದು ಆಸೆಯೂ ಪೂರ್ಣಗೊಳ್ಳುತ್ತದೆ. ಆ ಮಂತ್ರ ಹೀಗಿದೆ: ಓಂ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ 51 ಬಾರಿ ಮತ್ತು 5 ಬಾರಿ ಹೇಳಿಕೊಳ್ಳಬಹುದು. ಈ ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ ಮನಸ್ಸಿನ ಆಸೆಯನ್ನು ಹೇಳಿಕೊಳ್ಳಿ. ಅದಾದ ನಂತರ ನೋಡಿ, ನಿಮ್ಮ ಒಳಗೆ ಒಂದು ಅಂತಹ ಅದ್ಭುತ ಶಕ್ತಿ, ಎನರ್ಜಿ ಉತ್ಪತ್ತಿಯಾಗುತ್ತದೆ. ಅದರ ನಂತರ ನೀವು ಅನುಭವಿಸುತ್ತೀರಿ, ಪ್ರಭು ನಮ್ಮ ಆಸುಪಾಸಿನಲ್ಲೇ ಇದ್ದಾರೆ ಮತ್ತು ನಾವು ಪ್ರಭುವಿಗೆ ಏನೇ ಹೇಳುತ್ತಿದ್ದೇವೋ ಅದನ್ನು ಅವರು ಕೇಳಿಸಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಯಾವುದೇ ಆಕರ್ಷಣೆಗೆ ಒಳಗಾಗಿ ತಪ್ಪು ಹೆಜ್ಜೆ ಇಡಬೇಡಿ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆಯಾಗಿದೆ. ನೀವು ಬಹಳ ದಿನಗಳಿಂದ ಕುಟುಂಬದವರೊಂದಿಗೆ ಅಥವಾ ಆಪ್ತರೊಂದಿಗೆ ಮನಬಿಚ್ಚಿ ಮಾತನಾಡದೇ ಇದ್ದರೆ ಈಗ ನೀವೇ ಮೊದಲ ಹೆಜ್ಜೆ ಇಡಿ. ಕೆಲವೊಮ್ಮೆ ಒಂದು ಪ್ರಾಮಾಣಿಕ ಸಂಭಾಷಣೆ ಹಲವು ವರ್ಷಗಳ ದೂರವನ್ನು ಕೊನೆಗೊಳಿಸುತ್ತದೆ. ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳದ ವ್ಯಕ್ತಿಯೇ ನಿಮಗೆ ಅತ್ಯುತ್ತಮ ಸಲಹೆಯನ್ನು ನೀಡುವವರಾಗಿರಬಹುದು. ಆದ್ದರಿಂದ ನಿಮ್ಮ ಸಂಬಂಧಗಳಿಗೆ ಸಮಯ ನೀಡಿ. ಅವಕಾಶಗಳನ್ನು ಕೇವಲ ಕೆಲಸದ ರೂಪದಲ್ಲಿ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ಸಂಬಂಧಗಳ ರೂಪದಲ್ಲಿ ಬರುತ್ತವೆ. ನಿಮ್ಮ ಸಮಯವನ್ನು ಜಾಣ್ಮೆಯಿಂದ ಬಳಸಿ. ಪ್ರತಿಯೊಂದು ವಾದದಲ್ಲೂ ಭಾಗಿಯಾಗಲು ಅಗತ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಯೋಚನೆಯನ್ನು ಎಲ್ಲರಿಗೂ ಹೇಳಬೇಕಾಗಿಲ್ಲ. ಕೆಲವು ಕನಸುಗಳು ನಿಮ್ಮ ಮತ್ತು ದೇವರ ನಡುವೆ ಇರುವವರಿಗೂ ಸುರಕ್ಷಿತವಾಗಿರುತ್ತವೆ. ಸಮಯ ಬಂದಾಗ ಯಶಸ್ಸು ತಾನಾಗಿಯೇ ಎಲ್ಲರಿಗೂ ಕಾಣಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೊಸದನ್ನು ಪ್ರಾರಂಭಿಸಬೇಕು ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆರಂಭ ದೊಡ್ಡದಾಗಿರಬೇಕೆಂದೇನಿಲ್ಲ. ಒಂದು ಸಣ್ಣ ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶ ನೀಡಬಹುದು. ಒಂದು ಸಣ್ಣ ಬೀಜದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ನಿಮ್ಮ ಕನಸುಗಳು ಸಣ್ಣವೆಂದು ಭಾವಿಸಿ ಕೈಬಿಡಬೇಡಿ. ಈ ಇಡೀ ಭವಿಷ್ಯವಾಣಿಯ ಸಾರಾಂಶ ಒಂದೇ: ನೀವು ಭೇಟಿಯಾಗುವ ವ್ಯಕ್ತಿ ಒಬ್ಬ ವ್ಯಕ್ತಿಯು ಮುಖ್ಯನಾಗಿರುವುದಿಲ್ಲ, ಆದರೆ ಅವರಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವವನಾಗಿರಬಹುದು. ಆದ್ದರಿಂದ ಅವಸರದಲ್ಲಿ ಯಾರನ್ನೂ ಒಪ್ಪಿಸಿಕೊಳ್ಳಬೇಡಿ ಮತ್ತು ಯಾವುದೇ ಕಾರಣವಿಲ್ಲದೆ ಯಾರನ್ನೂ ತಿರಸ್ಕರಿಸಬೇಡಿ. ಸಮಯ ತನ್ನ ಕೆಲಸವನ್ನು ಮಾಡಲು ಬಿಡಿ ಮತ್ತು ನೀವು ಜಾಗೃತವಾಗಿರಿ. ಜೀವನದಲ್ಲಿ ಅತ್ಯಂತ ದೊಡ್ಡ ಅದೃಷ್ಟವೆಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗುವುದು ಮಾತ್ರವಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.